ಮನಸ್ಸಾಗಿದೆ ಹಾಕೋಬಾರ್ದು ಅಂತ ಹಾಗೆ ಎತ್ತಿಟ್ಟಿದೆ. ಇದರಲ್ಲಿ ತುಂಬಾ 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 ಮೆಮೊರೀಸ್ ಇದೆ. ನನ್ನ ಮೋಸ್ಟ್ ಫೇವ್ರೇಟ್ ಆಗಿರುವಂತಹ ಬ್ಯಾಂಗಲ್ ಇದು. ಸೊ ಇದನ್ನೇ ನಾಳೆ ಹಾಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಲಿಯಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಇದು ಲಾಸ್ಟ್ ಸಂಡೇ ನೈಟಿಂದ ಶುರು ಮಾಡಿರುವಂತಹ ವ್ಲಾಗ್ ಇದು. ರಾತ್ರಿ ಊಟ ಎಲ್ಲ ಮುಗಿಸಿ ವಾಕಿಂಗ್ ಹೊರಟ್ವಿ. ವಾಕಿಂಗ್ ಹೊರಡೋಕ್ಕೂ ಮುಂಚೆ ನಮ್ಮ ಯಜಮಾನ್ರು ಮೊಬೈಲ್ ನೋಡ್ತಾ ಇದ್ರು. ಅವ್ರನ್ನ ವಿಡಿಯೋ ಮಾಡ್ಕೊಂಡ್ರೆ ಯಾವಾಗಲೂ ನನಗೆ ತಪ್ಪಿಲ್ದಲ್ಲ ಬೈಸ್ಕೊಳ್ಳೋದು. ಹಾಗೆ ಬೈಸ್ಕೊಂಡು ವಾಕಿಂಗ್ ಹೊರಟ್ವಾ. ವಾಕಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಬೇಕ್ರಿ ಕಾಣಿಸ್ತಾ. ಬೇಕ್ರಿ ನೋಡಿದ ತಕ್ಷಣ ನಮಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸಿ ಅಷ್ಟೊತ್ತೊಂದು ರಾತ್ರಿಯೆಲ್ಲ ಐಸ್ ಕ್ರೀಮ್ ತಿಂದ್ವಿ. ಅದು ಬೇಕ್ರಿ ಹತ್ರ ಹೋಗೋ ಗಂಟ ನಾನು ಇಷ್ಟೊತ್ತಲ್ಲಿ ಬಾಕ್ಲಾಕಿರುತ್ತೆ ಅಂತ, ಯಾಕೆಂದರೆ ರಾತ್ರಿ 10 ಗಂಟೆ ಆಗಿತ್ತು. ಆದರೆ ನನ್ನ ಮಕ್ಕಳ ಅದೃಷ್ಟ, ನನ್ನ ದುರಾದೃಷ್ಟ, ಬೇಕ್ರಿ ತೆಗ್ದಿತ್ತು ಅಂತ ಒಳಗಡೆ ಹೋಗಿದ್ರೆ ಇಲ್ಲಿ ಬೆಕ್ಕು ಇತ್ತು. ಬೆಕ್ಕು ಜೊತೆಗೂ ಆಟ ಆಡ್ಕೊಂಡು ಮಲ್ಕೊಳ್ಳೋ ಟೈಮಲ್ಲಿ ನೋಡಲಿ ಅಪ್ಪು ನಿಮ್ಗೆ ಯಾವುದು ಕೋನ್ ಕೊಡಿ 10 ರೂಪೀಸ್. ಏನ್ ನೋಡಿರಿ ನೀವು? ನಿಮ್ಗೆ ಅಷ್ಟೇ. ಕೊಡ್ಬಾರ್ದು. ಇನ್ನು ಬೆಳಗ್ಗೆ ಸೋಮವಾರ, ಭಾನುವಾರದ ಊಟ ಎಲ್ಲ ಮುಗಿಸಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ಮೇಲೆ ಬೆಳಗ್ಗೆಯಿಂದ ಕೆಲಸಗಳೆಲ್ಲ ಮುಗಿಸಿ ಮಗಳಿಗೆ ಮಧ್ಯಾಹ್ನ ಸ್ಕೂಲ್ಗೆ ಎಕ್ಸಾಮ್ಗೆ ಬಿಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಆದರೆ ಹೇಗೋ ಸ್ಕೂಲಿಗೆ ಬಿಟ್ಟು ಬರ್ಬೋದು. ಮಧ್ಯಾಹ್ನ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ. ಅವ್ರ ಸ್ಕೂಲಲ್ಲಿ ಸೆಕೆಂಡ್ PUC ಎಕ್ಸಾಮ್ ಸೆಂಟರ್ ಇರೋದ್ರಿಂದ ಈ ಮಕ್ಕಳಿಗೆ ಮಧ್ಯಾಹ್ನ ಟೈಮಿಂದ ಎಕ್ಸಾಮ್ ಇದೆ. ಹಾಗೆ ಅವತ್ತೇ ಊರಿಗೆ ಹೊರಡಬೇಕಾಗಿತ್ತು. ಕಾರಣ ಮಂಗಳವಾರ ಹಬ್ಬ ಇದೆ ನಮ್ಮೂರಲ್ಲಿ, ಮಾರಿ ಹಬ್ಬ. ಹಾಗಾಗಿ ಮಗಳು ಎಕ್ಸಾಮ್ ಮುಗಿಸ್ಕೊಂಡು ಅವಳನ್ನು ಕೂಡ ನೇರವಾಗಿ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ನಾನು ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಊರಿಗೆ ಹೋಗೋದೇನೋ ತುಂಬಾ ಖುಷಿ ನನಗೆ. ಆದರೆ ಈ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗೋದಿದೆಯಲ್ಲ, ತುಂಬ ಬೇಜಾರು ನನಗೆ. ಆದರೂ ಏನು ಮಾಡೋಕ್ಕಾಗಲ್ಲ. ಇರೋದು ನಾನು ಒಬ್ಬಳೇ ಮನೆ ಕೆಲಸ ಮಾಡೋದಕ್ಕೆ, ಮಾಡಲೇಬೇಕು. ಪಾಪ ನಾನೇ ಇಲ್ಲಿ ಈ ಥರ ಅಂದರೆ ಅಲ್ಲಿ ನಮ್ಮತ್ತೆ ಊರಲ್ಲಿ ಇಡೀ ಮನೆಯೆಲ್ಲ ದುಂಬುಡಿಸಿ ಧೂಳು ಹೊಡೆದು ಬಟ್ಟೆ ಎಲ್ಲ ವಾಶ್ ಮಾಡಿ, ಪಾಪ ಅವ್ರಿಗೆ ಇನ್ನೆಷ್ಟು ಕೆಲಸ ಇರಲ್ಲ ಅಲ್ವಾ. ನನಗೆ ಮಗಳಿಗೆ ಎಕ್ಸಾಮ್ ಇದ್ದಿದ್ದರಿಂದ ಹಬ್ಬದ ಹಿಂದಿನ ದಿನ ಹೋಗ್ತಾ ಇದ್ದೀನಿ. ಇಲ್ಲ ಅಂದಿದ್ದರೆ ನಾನು ಸ್ವಲ್ಪ ಮುಂಚಿತವಾಗಿ ಹೋಗ್ತಾ ಇದ್ದೆ. ಊರಿಗೆ ಹೋಗೋದ್ರಿಂದ ಹಬ್ಬದ ದಿನ ನಾನಿಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅಂಥೇಳಿ ಸೋಮವಾರನೇ ಪೂಜೆ ಮಾಡೋಣ ಅಂತ ಎಲ್ಲ ದೀಪ ಎಲ್ಲ ತೆಗೆದೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದೆ, ಅದು ಒಣಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಬರೋಕ್ಕೆ ಹೋದೆ. ನೋಡ್ತಾ ಇದ್ರಲ್ಲ ಎಷ್ಟು ಮಂದವಾಗಿದೆ ಅಂತ. ಆ ಬೆಡ್ಶೀಟ್ಗಳು ಒಣಗ್ತವ ಒಂದೇ ದಿನಕ್ಕೆ? ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಬಿಟ್ಟು, ಯಾವುದು ತೆಳ್ಳೆ ಬೆಡ್ಶೀಟ್ ಇರುತ್ತೆ ಅದು ಒಣಗಿರುತ್ತಲ್ವ ಅಂಥವು ಮಾತ್ರ ತೊಗೊಂಡು ಬಂದೆ. ಒಗೆಯೋದೊಂಥರ ಕಷ್ಟ, ಆದರೆ ಅದನ್ನ ಒಣಗಿಸಿ ಮತ್ತೆ ಮಡ್ಚಿಡೋದು ಇನ್ನೊಂಥರ ಕಷ್ಟ. ಮಾಮೂಲಿ ಬಟ್ಟೆಗಳು ಅದೇ ಪ್ರಾಬ್ಲಮ್ ನನಗೆ. ಒಗೆದು ಒಣಗಾಕ್ಬಿಡ್ಬೋದು, ಮತ್ತೆ ಮಡ್ಚಿ ಅದ್ರ ಜಾಗಕ್ಕೆ ಹಾಕೋದಿದೆಯಲ್ಲ, ನಮ್ಮಂಥ ಹೆಣ್ಮಕ್ಳಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಏನು ಮಾಡೋಕ್ಕಾಗಲ್ಲ. ತೊಗೊಂಡು ಬಂದು ಎಲ್ಲ ಮಡ್ಚಿಟ್ಟು ಅದಾದ್ರ ಜಾಗಕ್ಕೆ ಇಡ್ತಾ ಇದ್ದೀನಿ. ಮೇಲ್ಗಡೆಯಿಂದ ಒಂದೇ ಒಂದು ರಗ್ ತೊಗೊಂಡು ಬಂದು ಇಲ್ಲಿ ಕೆಳಗಡೆ ಹಾಕ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್, ನಮ್ಮ ಮನೆಯವರು ಇವತ್ತಿಲ್ಲೇ ಇರೋದ್ರಿಂದ ಅವ್ರಿಗೆ ಬೆಡ್ಶೀಟ್ ಬೇಕಲ್ವ, ಹಾಗಾಗಿ ತೊಗೊಂಡು ಬಂದು ಖುಷಿ. ಆದರೆ ಈ ಕೆಲಸ ಮಾಡೋದಿದೆಯಲ್ಲ ಭಾರಿ ಬೇಜಾರು. ಬಟ್ಟೆ ಮಡ್ಚೋಣ ಅಂತ ಬಂದೆ. ಮನೆಯೆಲ್ಲ ನೀಟಾಗಿ ಇಟ್ಟೋದ್ರೇ ಸರಿ, ಇಲ್ಲ ಅಂದರೆ ಅದಕ್ಕೊಂದ್ಸತಿ ಬಯಸ್ಕೋಬೇಕಾಗತ್ತೆ. ಊರಿಗೆ ಹೋಗೋ ಅರ್ಜೆಂಟಲ್ಲಿ ಏನು ಕ್ಲೀನ್ ಮಾಡಿಲ್ಲ, ಹಾಗೆ ಬಿಟ್ಟು ಹೋಗಿದ್ದೆ. ಎಲ್ಲನೂ ಚೇರ್ ಮೇಲೆಲ್ಲ ಅಡುಕಿ ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ ಅಂತ. ಹಾಗಾಗಿ ಆ ಪ್ರಾಬ್ಲಮೇ ಬೇಡ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ಇರೋದು 2 ಗಂಟೆ ಟೈಮ್ ಅಷ್ಟೇ ನನಗೆ ಟೈಮ್ ಇರೋದು. 2 ಅವರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮನೆಯೆಲ್ಲ ನೀಟಾಗಿ ಮಾಡಿಬಿಟ್ಟು ಹೋಗಬೇಕು. ಈಗ ಪ್ಯಾಕಿಂಗ್ ಊರಿಗೆ ಹೋಗೋಕ್ಕೆ 1 ಅವರ್ ಟೈಮ್ ಇದೆ. ಈ 1 ಗಂಟೆ ಟೈಮಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ಯಾಕಿಂಗ್ ಮಾಡಿಕೊಂಡು ಎಲ್ಲ ಕೆಲಸನೆಲ್ಲ ಮುಗಿಸಿ ಹೋಗಬೇಕಾಗುತ್ತೆ. ಬ್ಲೌಸ್ ಇಲ್ಲಿದೆ, ಸ್ಯಾರಿ 3ರಲ್ಲಿದೆ. ಸೊ ನಾಳೆ ಹಬ್ಬಕ್ಕೆ ಹಾಕೊಳ್ಳೋದು ಮೇನ್ ಇದು ಬ್ಲೌಸು. ಇದು ನನ್ನ ಮಗಳು ಬಟ್ಟೆ, ಹಾಗೆ ಮಗನ ಬಟ್ಟೆ, ನನಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ.
ಬ್ಯಾಂಗಲ್ಸ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಬ್ಯಾಂಗಲ್. ಸೊ ಅದಕ್ಕೆ ನಾಳೆ ಇದನ್ನೇ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಮಕ್ಳಂದ್ರೆ ಬಿಟ್ಟು ಹೋಗೋಕ್ಕಾಗತ್ತಾ ಪದಕಗಳು ಬೇಕಲ್ಲ. ಇದ್ರ ಬಗ್ಗೆ ನಾನು ಗೆಟ್ ರೆಡಿ ವಿತ್ ಮೀ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗ ಹೇಳ್ತೀನಿ ಇದು ಎಲ್ಲಿ ತಗೊಂಡೆ ಏನು ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ಅಲ್ಲೇ ಇದೆ. ಒಂದು ಹಣೆ ಬಟ್ಟೆ ಇದನ್ನ ಐರನ್ ಮಾಡ್ಕೊಂಡು ಬ್ಯಾಗ್ ಹಾಕ್ಬಿಡ್ತೀನಿ. ಐರನ್ ಬಾಕ್ಸ್ ಇರೋದ್ರಿಂದ ಸಣ್ಣ ಪುಟ್ಟ ಐರನ್ ಎಲ್ಲ ನಾವೇ ಮಾಡ್ಕೊಂಡ್ಬಿಡ್ಬೋದು. ಬೇಗ ಬೇಗ ಐರನ್ ಮಾಡಿಬಿಟ್ಟು ಅದನ್ನು ಕೂಡ ಬ್ಯಾಗ್ ಹಾಕ್ಕೊಂಡು ಬ್ಯಾಗ್ ತೊಗೊಂಡು ಡ್ರೈ ಹೋಗ್ತಾ ಇರೋದೆ. ಈಗ ಇನ್ನೇನೋ ಟೈಮ್ ಕೂಡ ಆಗ್ತಾ ಬಂತು. ಮಗಳು ಎಕ್ಸಾಮ್ ಬರೆದು ಕೂತಿರ್ತಾಳೆ. ನಂದು ಕೆಲಸ ಎಲ್ಲ ಮುಗೀತು. ನೆಕ್ಸ್ಟು ಹೊರಡೋದು. ಈ ಸ್ಯಾರಿ ಆಲ್ಮೋಸ್ಟ್ ಒಂದು 10 ಇಯರ್ಸ್ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ಮದುವೆಯಲ್ಲಿ ತೊಗೊಂಡಿರೋಂಥದ್ದು. ನಂಗೆ ತುಂಬಾ ಇಷ್ಟವಾಗಿರುವಂತಹ ಸ್ಯಾರಿ ಕೂಡ ಹೌದು. ಇದು ನಾನು ಟೈಲರಿಂಗ್ ಕ್ಲಾಸಿಗೆ ಸೇರಿಕೊಂಡು ಈಗ ಬಟ್ಟೆ ಎಲ್ಲ ಹೊಲಿಯೋದು ಕಲ್ತಿರೋದ್ರಿಂದ ನಮ್ಮ ಅತ್ತೆ ನನಗೊಂದು ಬ್ಲೌಸ್ ಪೀಸ್ ಕೊಟ್ಟಿದ್ರು, ಹೊಲ್ಕೊಂಡು ತೊಗೊಂಡು ಬಾ ಅಂತ. ಹೊಲ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಹೇಗಿದೆ, ಅವ್ರಿಗೆ ಇಷ್ಟ ಆಗುತ್ತಾ ಏನೋ ಅಂತ ಊರಿಗೆ ಹೋದ್ಮೇಲೆ ನೋಡಬೇಕು. ಇದು ನನ್ನ ಲಾಸ್ಟ್ ಇಯರ್ ಬರ್ಡೇ ಡ್ರೆಸ್ ಆಯ್ತಾ. ವೇರ್ ಮಾಡಿ ಆಲ್ಮೋಸ್ಟ್ 3 ಮಂತ್ಸ್ ಆಗಿದೆ. ಹಾಕೋಬಾರ್ದು ಅಂತ ಹಾಗೆ ಎತ್ತಿಟ್ಟಿದೆ. ಇದರಲ್ಲಿ ತುಂಬ 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 ಮೆಮೊರೀಸ್ ಇದೆ. ಅದನ್ನ ಹಾಗೆ ಇಟ್ಕೊಂಡು ನೋವು ಪಡೋದಕ್ಕಿಂತ ಲೆಟ್ ಇಟ್ ಗೋ ಅಂತ ಮೂವ್ ಆನ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿ ಆ ಮೆಮೊರೀಸ್ ಅಲ್ಲೂ ಖುಷಿ ಕಾಣೋಣ ಅಂತ ಮತ್ತೆ ಈ ಡ್ರೆಸ್ನ 3 ಮಂತ್ಸ್ ಆದ್ಮೇಲೆ ಇವತ್ತೇ ಹಾಕೊಳ್ತಾ ಇರೋದು. ಆಯ್ತು, ನನ್ನ ಮಗ ಆಲ್ರೆಡಿ ರೆಡಿ ಆಗಿ ಈಚೆ ಕಡೆ ಹೋಗ್ಬಿಟ್ಟಿದ್ದಾನೆ. ಈಗ ನಾನು ಬ್ಯಾಗ್ ತಗೊಂಡು ಅವನ ಜೊತೆ ಹೋಗ್ತಾ ಇರೋದೆ. ಅಲ್ಲಿ ಮಗಳನ್ನ ಬೇರೆ ಕರ್ಕೊಂಡು ಸೊ ಈಗ ಮಗಳನ್ನು ಕರ್ಕೊಂಡು ಬಸ್ ಕೂಡ ಹತ್ಬಿಟ್ಟಿದ್ದೀನಿ. ನನ್ನ ಅದೃಷ್ಟಕ್ಕೆ ಅಲ್ಲಿ ಸಿಗ್ನಲ್ ಹತ್ರನೇ ಬಸ್ ಸಿಕ್ಬಿಡ್ತು ನನಗೆ, ಇಲ್ಲಿ ರಾಮಸ್ವಾಮಿ ಸರ್ಕಲ್ ಹತ್ರ. ಹಾಗಾಗಿ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದಂಗೆ ನನ್ನ ಮಗಳು ನಿದ್ದೆ ಮಾಡ್ತಾ ಇದ್ರೆ ನನ್ನ ಮಗ ಆಟ ಆಡ್ಕೊಂಡು ಬರ್ತಾನೆ. ಫುಲ್ ಜರ್ನಿ ಅವನು ನಿದ್ದೆನೇ ಮಾಡಿಲ್ಲ ಗೊತ್ತಾ. ಸೊ ಹುಣಸೂರಲ್ಲಿ ಬಸ್ಸಿಂದ ಇಳಿದು ಬೇರೆ ಬಸ್ಗೋಸ್ಕರ ಕಾಯ್ತಾ ಇದ್ವಿ. ಅಷ್ಟರಲ್ಲಿ ಬಸ್ ಬಂತು. ಜನಗಳನ್ನ ನೋಡಿ ನನಗೆ ಗಾಬರಿ ಆಗೋಯ್ತು, ಎಲ್ಲಿ ಸೀಟ್ ಸಿಗುತ್ತೆ ಇಲ್ಲ ಅಂತ. ಆದರೆ ದೇವ್ರ ದಯೆ ನನಗೆ ಸೀಟ್ ಕೂಡ ಸಿಕ್ತು. ಈಗಿಷ್ಟು ಫ್ರೀಯಾಗಿ ಕೂತಿದ್ದೀನಿ. ಸ್ವಲ್ಪ ಹೊತ್ತಿಗೆ ಇನ್ನೊಬ್ರು ಬಂದು ನನ್ನ ಪಕ್ಕ ಕೂತ್ಕೊಂಡ್ಬಿಡ್ತಾರೆ ಗೊತ್ತಾ. ಆದರೂ ಪರವಾಗಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಸೀಟ್ ಸಿಕ್ಕಿದಿಲ್ಲ, ಕೂತ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನನ್ನ ಮಗ ಯಾವ ಬೀಜದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅಲ್ಲೂ ಬಸ್ ಇಳಿದು ರತ್ನಾಪುರಲ್ಲಿ ಬಸ್ ಇಳಿದ್ವಿ. ಊರಿಗೆ ಹೋಗೋಕ್ಕೆ ಬೇರೆ ಬಸ್ ಇರಲಿಲ್ಲ. ಹಾಗಾಗಿ ಯಾರೋ ಒಬ್ರು ಡ್ರಾಪ್ ಕೊಡ್ತಾ ಇದ್ದಾರೆ, ಅವ್ರ ಜೊತೆ ಊರಿಗೆ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಊರಿನ ಮಾರಿ ಹಬ್ಬಕ್ಕೆ ಲೈಟಿಂಗ್ಸ್ ಹಾಕಿದ್ದಾರೆ. ವಾವ್, ಸೂಪರಾಗಿ ಕಾಣ್ತಿದೆ ಅಲ್ವಾ. ಇನ್ನೇನೋ ಊರು ಬಂತು. ಮತ್ತೆ ಪಾರ್ಟ್ 2 ಊರಿಗೆ ಹೋದ್ಮೇಲೆ ಏನೇನೆಲ್ಲ ಆಯಿತು ಅನ್ನೋದನ್ನ ಪಾರ್ಟ್ 2 ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಒಂದೇ ವಿಡಿಯೋ ಆದರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.